ಇವತ್ತು ಈ ರೀತಿ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ನನ್ನ ಅನುಷಾ ಯೂಟ್ಯೂಬ್ ಚಾನಲ್ಗೆ. ಏನಪ್ಪ ಬೆಳಗ್ಗೆನೆ ರೆಡಿ ಆಗ್ಬಿಟ್ಟು ಎಲ್ಲೋ ಹೋಗ್ತಿದ್ದಾಳೆ ಅಂತ ನೋಡ್ತಿದ್ದೀರಾ? ಏನಿಲ್ಲ, ನಮ್ಮದು ಮರಿಗಳಿಗೆ ಡಿವಾರ್ಮಿಂಗ್ ಮಾಡಬೇಕು ಅಂತ ಹೇಳಿ ಮೆಡಿಸನ್ ಹುಡುಕ್ತಿದ್ವಿ. ನಮ್ಮ ಕಿಕ್ಕೇರಿಲಿ ಅದು ಮೆಡಿಸನ್ ಸಿಗಲಿಲ್ಲ. ಸೊ KRಪೇಟೆಲಿ ನನ್ನ ಫ್ರೆಂಡ್ ಒಬ್ಳು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾಳೆ. KRಪೇಟೆಲಿ ಸಿಕ್ತು ಮೆಡಿಸನ್ನು. ಸೊ ಇವಾಗ KRಪೇಟೆ ಕಲೆಕ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಬಂದು ಮತ್ತೆ ನಮ್ಮ ಪಾಪುಗೆ ಕುಡಿಯೋಕ್ಕೆ ಹಾಲಿಲ್ಲ ಅಂತ ಹೇಳಿ ತುಂಬ ದಿನದಿಂದ ಹಸು ಹುಡುಕ್ತಿದ್ವಿ. ಇವಾಗ ಒಂದು ಹಸು ಶೆಟ್ಟಳ್ಳಿಲಿ ಸಿಕ್ಕಿದೆ. ಆ ಶೆಟ್ಟಳ್ಳಿಗೆ ಹೋಗಿ ಆ ಹಸು ಎಷ್ಟು ಹಾಲು ಕೊಡುತ್ತೆ ಹೆಂಗೆ ಅಂತ ಹೇಳಿ ಎಲ್ಲ ನೋಡಿಕೊಂಡು ಆ ಹಸುನ ಇಟ್ಕೊಂಡು ಬರಬೇಕು. ಬನ್ನಿ, ಇದೆರಡು ಕೆಲಸನೂ ಆದಷ್ಟು ಬೇಗ ಮಾಡಿಕೊಂಡು ನಮ್ಮ ಮಾಮೂಲಿ ಡೈಲಿ ರೊಟೀನಿಗೆ ಬೇಗ ಜಾಯ್ನ್ ಆಗೋಣ ಅಂತ ಹೇಳ್ತೀನಿ. ನೋಡಿ, ಫೈನಲಿ ಮೆಡಿಸಿನ್ ಸಿಕ್ತು. ಬನ್ನಿ ಇವಾಗ ಹೋಗಿ ಡಿವಾರ್ಮಿಂಗ್ ಮಾಡಿ ಶೆಟ್ಟಳ್ಳಿಗೆ ಹೋಗಿ ಬರಬೇಕು. ನೋಡೋಣ, ಫಸ್ಟು ಶೆಟ್ಟಳ್ಳಿಗೆ ಹೋಗೋದಾ ಡಿವಾರ್ಮಿಂಗ್ ಮಾಡೋದಾ? ಬೆಳಗ್ಗೆಲ್ಲ ನಮ್ಮ ಶೆಡ್ ಹತ್ರ ಎಷ್ಟು ಚೆನ್ನಾಗಿದೆ ನೋಡಿ ವೆದರು. ಸಖತ್ ಒಂಥರ ಪೀಸ್ಫುಲ್ ಆಗಿದೆ. ಇವಾಗ ಡಿವಾರ್ಮಿಂಗ್ ಮಾಡೋಣ, ತೋರಿಸ್ತೀನಿ ನೋಡಿ. ಈ ಮರಿಗಳೇನೆ ನಾವು ಇವಾಗ ಡಿವಾರ್ಮಿಂಗ್ ಮಾಡಬೇಕಾಗಿರೋ ಮರಿಗಳು. ಏನಪ್ಪ ವಿಷಯ ಅಂತ ಹೇಳಿದ್ರೆ, ಈ ಮರಿಗಳಿಗೆ ನಾವಿವತ್ತು ಡಿವಾರ್ಮಿಂಗ್ ಮಾಡಬೇಕು ಅಂತ ಹೇಳಿದ್ರೆ ನಿನ್ನೆ ಮಧ್ಯಾಹ್ನ ಅಥವಾ ಸಂಜೆಯಿಂದನೇ ಇದಕ್ಕೆ ಮೇವುಗಳನ್ನ ಏನೂ ಹಾಕಂಗಿಲ್ಲ. ಸೊ ಇವು ಹಾಗೇನೆ ಇದ್ದಾವೆ. ಸೊ ಹೊಟ್ಟೆಗಳೆಲ್ಲ ಎಷ್ಟು ಸಣ್ಣ ಆಗಿದ್ದಾವೆ ನೋಡಿ. ಅಷ್ಟೇ ಅಲ್ಲದೆ ಈ ಮರಿಗಳಿಗೆ ಡಿವಾರ್ಮಿಂಗ್ ಆದಮೇಲೂ ಕೂಡ 3 to 4 hours ಅಂದರೆ 3 ರಿಂದ 4 ಗಂಟೆ ಮೇವೇನು ಹಾಕಂಗಿಲ್ಲ. ಯಾಕಂದರೆ ಹುಳಗಳೆಲ್ಲ ಆ್ಯಕ್ಟಿವೇಟ್ ಆಗಿ ಅವು ಸತ್ತೋಗಬೇಕು ಅನ್ನೋದೊಂದು ಕಾನ್ಸೆಪ್ಟು. ಸೊ ಮರಿಗಳಿಗೆ ಮುಂಚೆ ಮತ್ತು ಡಿವಾರ್ಮಿಂಗ್ ಆದಮೇಲೆ ಮೇವೇನು ಹಾಕೋಗಿಲ್ಲ. ನೋಡಿ, ಇದೇ ನೀಲ್ಜಾನ್ ಅಂತ ಒಂದು ಮೆಡಿಸನ್ನು ಡಿವಾರ್ಮಿಂಗ್ ಮಾಡೋದಕ್ಕೆ ಬೆಸ್ಟ್ ಅಂತ ಹೇಳ್ಬೋದು. ಇದು ಏನಪ್ಪ ಅಂತ ಅಂದರೆ 3 kg ಇರೋ ಬಾಡಿ ವೆಯ್ಟ್ ಮರಿಗಳಿಗೆ ಅಂದರೆ ಲೈಕ್ 3 kg ವೆಯ್ಟಿಗೆ 1 ml ಹಾಕಬೇಕು ಇದನ್ನು. ಸೊ ನಮ್ಮ ಮರಿಗಳು ಬಂದು 15 to 20 kgs ಇದೆ. ಅದರ ರೌಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾವು ಡಿವಾರ್ಮಿಂಗ್ ಮಾಡಬೇಕು. ಮತ್ತು ಇದು ಬಂದು ತುಂಬ ಎಲ್ಲೂ ಸಿಗಲ್ಲ ಈ ಬ್ರ್ಯಾಂಡು. ಅದಕ್ಕೋಸ್ಕರ ಅಂತಲೇ KRಪೇಟೆಲಿ ಹೋಗಿ ತೊಗೊಂಡು ಬಂದಿದ್ದು. ಬನ್ನಿ ಡಿವಾರ್ಮಿಂಗ್ ಹೇಗೆ ಮಾಡ್ತೀವಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ನಾವು ಡಿವಾರ್ಮಿಂಗ್ ಮಾಡಬೇಕಾಗಿರೋ ಬ್ಯಾಚ್ ಬಂದು ಇದೊಂದು ಕೋಚಲ್ಲಿ, ಮತ್ತು ಇದೊಂದು ಕೋಚಲ್ಲಿದೆ, ಮತ್ತು ಇಲ್ಲೂ ಒಂದು ಕೋಚಲ್ಲಿದೆ ಮರಿಗಳು. ಇದರಲ್ಲಿ ಬಂದು 11 ಮರಿಗಳಿದ್ದಾವೆ. ಇದರಲ್ಲೂ ಅಷ್ಟೇ 11 ಇದ್ದಾವೆ. ಆ್ಯಂಡ್ ಇದರಲ್ಲಿ 9 ಏನೋ ಇದೆ. ಬನ್ನಿ ಮಾಡೋಣ. ಇವಾಗ ಕ್ಯಾಲ್ಕುಲೇಟ್ ಎಲ್ಲ ಮಾಡಿ ಒಂದು ಮರಿಗೆ 5 ರಿಂದ 6 ml ಹಾಕಬೇಕಾಗಿ ಬಂದಿದೆ. ಬಿಕಾಸ್ ಇವು 15 to 20 kg ಇರೋದ್ರಿಂದ ಎಲ್ಲನೂ ಒಂದೊಂದು ಬಾಡಿ ವೆಯ್ಟ್ ಮಾಡಿಕೊಂಡು ಡಿವಾರ್ಮಿಂಗ್ ಮಾಡ್ತೀವಿ. ಬನ್ನಿ, ನಾನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡ್ತೀವಿ ಅಂತ ಹೇಳಿ. ಮಾಡಿ ಏನು ನೋಡಿ, ನಮ್ಮ ಹಸ್ಬೆಂಡ್ ಡಿವಾರ್ಮಿಂಗ್ ಮಾಡ್ತಿದ್ದಾರೆ ಆಲ್ರೆಡಿ. 5 ml ಮಾಡ್ತಿದ್ದಾರೆ. ಇದಕ್ಕೆ ಏನಕ್ಕಪ್ಪ ಅಂತ ಅಂದರೆ ಹೇಳಿದ್ರೆ, ಇದು ವೆಯ್ಟ್ ಬಂದು ಕಡ್ಡಿ ತಂದಿದ್ನಲ್ಲ, ಅದೆಲ್ಲಿ ಕಡ್ಡಿ ಇರಲಿಲ್ಲ ಇದರೊಳಗೆ, ಅಲ್ಲೇ ಇಟ್ಟಿದ್ನಲ್ಲ ಮೇಲೆ, ಅದ್ರ ಜೊತೆ ಇದ್ರ ವೆಯ್ಟ್ ಬಂದು 16 kg ಆಗಿರೋದ್ರಿಂದ ಇದಕ್ಕೆ 5.3 ml ಹಾಕ್ತಾ ಇದ್ದೀವಿ. ಬನ್ನಿ, ನೆಕ್ಸ್ಟ್ ಎಲ್ಲ ಮರಿಗಳಿಗೂ ಡಿವಾರ್ಮಿಂಗ್ ಮಾಡಾದ್ಮೇಲೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಏನಕ್ಕಪ್ಪ ಈ ಪೇಂಟ್ ಡಬ್ಬ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಯಾವ್ದಾವ್ದು ಆಯಿತು ಅಂತ ಹೇಳಿ ಅದಕ್ಕೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಾಂದರೆ ಒಂದೇ ಮರಿಗೆ ಏನಾದರೂ ಮಿಸ್ ಆಗಿ 2 ಸತಿ ಡಿವಾರ್ಮಿಂಗ್ ಮಾಡ್ತು ಅಂತ ಹೇಳಿದ್ರೆ ಕಣ್ಣು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಪೇಂಟ್ ಮಾಡಿಕೊಂಡು ಅದಕ್ಕೆ ಮುಗಿಸ್ಕೊತೀವಿ ಡಿವಾರ್ಮಿಂಗ್. ಬನ್ನಿ, ಅಲ್ಲಿ ಡಿವಾರ್ಮಿಂಗ್ ಎಲ್ಲ ಆಯಿತು. ಇವಾಗ ಹಸು ಇಟ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ ಶೆಟ್ಟಳ್ಳಿಗೆ. ಬನ್ನಿ ತೋರಿಸ್ತೀನಿ ನಮ್ಮ ಹಸು ಹೆಂಗಿದೆ ಅಂತ ಹೇಳಿ. ಏನಪ್ಪ ವಿಷಯ ಅಂತ ಹೇಳಿದ್ರೆ, ನಾವು ಊರಿಗೆ ಹೋಗಿದ್ವಿ ಹಸು ತಗೊಬರೋಕ್ಕೆ ಅಂತ ಹೇಳಿ ಶೆಟ್ಟಳ್ಳಿಗೆ. ಅಲ್ಲಿ ಹಸು ಅದು ಯಾರನ್ನೂ ಕೂಡ್ತಿರ್ಲಿಲ್ಲ, ಅವ್ರನ್ನ ಮಾತ್ರ ಹಚ್ಕೊಂಡೈತೆ. ಸೊ ಒದ್ಯಾಕೆ ಬರ್ತಾಯಿತ್ತು, ಹಾಗಾಗಿ ಅದನ್ನು ವೀಡಿಯೋನೂ ಮಾಡೋಕ್ಕಾಗಲಿಲ್ಲ, ಸಾರಿ. ಮತ್ತು ಅದಕ್ಕೋಸ್ಕರ ಬೇಡ ಅಂತ ಹೇಳಿ ಹಂಗೆ ಬಂದ್ವಿ. ಇನ್ನು ಡಿವಾರ್ಮಿಂಗ್ ವಿಚಾರಕ್ಕೆ ಬತ್ತು ಅಂತ ಹೇಳಿದ್ರೆ, ಎಲ್ಲ ಮರಿಗಳಿಗೂ ಡಿವಾರ್ಮಿಂಗ್ ಮಾಡಾಯಿತು. ಸ್ವಲ್ಪ ಸಾಲ್ಟೇಜ್ ಆಗಿತ್ತು. ಸೊ ಪುನಃ ತರಿಸ್ಕೊಂಡು ಡಿವಾರ್ಮಿಂಗ್ ಮಾಡಿ ಎಲ್ಲ ಮುಗಿದು ಇವಾಗ ತಿಂಡಿ ತಿನ್ನೋಕೆ ಹೋಗ್ತಾ ಇದ್ದೀವಿ. ನೋಡಿ, ಇವೇ ಮರಿಗಳು ನಾವು ಇವಾಗ ಡಿವಾರ್ಮಿಂಗ್ ಮಾಡಿರೋದು. ಇದೊಂದು ಕೋಚಲ್ಲಿದೆ ಆ್ಯಂಡ್ ಇದೊಂದು ಕೋಚಲ್ಲಿದೆ. ಪಾಪ ಮೇವು ಹಾಕ್ದಿರೋದ್ರಿಂದ ಎಲ್ಲ ಮಲಗಿಬಿಟ್ಟಿದ್ದಾವೆ. ಮತ್ತು ಇದನ್ನು ಕೂಡ ಇದೊಂದು ಬ್ಯಾಚಿಗೆ ಹಾಕಿರೋದು. ಇಷ್ಟು ಈಗ ಡಿವಾರ್ಮಿಂಗ್ ಎಲ್ಲ ಮುಗಿಸಿ ಇವಾಗ ಎಲ್ಲನೂ ಮುಗಿಸಿ ಹೋಗ್ತಾ ಇದ್ದೀವಿ ಮನೆಗೆ. ತಿಂಡಿ ತಿಂದುಬಿಟ್ಟು ಪುನಃ ಬರಬೇಕು. ಹಸು ಎಲ್ಲ ಹೊರಗೆ ಕಟ್ಟಿ ಮಾಮೂಲಿ ನಮ್ಮ ಡೈಲಿ ಕೆಲಸನ ಮುಗಿಸ್ಕೊಂಡು ಮನೆಗೆ ಹೋಗಬೇಕು.
ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ, ಕ್ಲಿಕ್ ಮಾಡಿ. ಆ್ಯಂಡ್ ಬಾಯ್.